ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಈ ಸರಣಿ ಪರೀಕ್ಷೆಯ 2ರಲ್ಲಿ ನಾವು 20ನೇ ಪ್ರಶ್ನೆ ತನಕ ನೋಡಿಕೊಂಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಳ್ತೀನಿ. ಇಲ್ಲಿ ಚಿತ್ರದಲ್ಲಿ ಬೆಲೆಗಳನ್ನು ನೀಡಿದೆ, ಕೆಳಗಿನವುಗಳ ಬೆಲೆ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಕೆಳಗಿನವುಗಳ ಬೆಲೆಯನ್ನು ತಗೊಳ್ಳೋದಾದರೆ ಎ ಬಿ ಸಿ ಇದು ಬೆಲೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಎ ಬಿ ಸಿಯನ್ನು ಕೊಟ್ಟಿದ್ದಾನೆ. ಈ ಎ ಬಿ ಸಿಯಲ್ಲಿ ಇದು ಬಿ ಕೋನ 90 ಡಿಗ್ರಿ, ಇದು ಆರ್. ಹಾಗೆಯೇ ಇಲ್ಲಿ ಆಲ್ಫಾ ಕೋನ, ಇಲ್ಲಿ ಟೀಟಾ ಕೋನ ಅಂತ ಕೊಟ್ಟಿದ್ದಾನೆ. ಇದರ ಅಳತೆ 10, ಇದರ ಅಳತೆ 8. ಇಲ್ಲಿ ನಮಗೆ ಏನು ಕಂಡುಹಿಡಿಯೋಕ್ಕೆ ಕೇಳಿದ್ದಾನೆ ಅಂದರೆ ಕಾಟ್ ಆಲ್ಫಾ, ಸೆಕೆಂಡ್ ಬಂತು ಕೋಸಿಗೆಂಟ್ ಟೀಟಾ ಅಂತ ಕೇಳಿದ್ದಾನೆ. ಇಲ್ಲಿ ಕಾಟ್ ಆಲ್ಫಾ ಮತ್ತು ಕೋಸಿಗೆಂಟ್ ಟೀಟಾ ತಗೊಳ್ಳೋದಾದರೆ ಇಲ್ಲಿ ಎ ಬಿ ಸಿ ಮೊದಲನೇದಾಗಿ ಕಾಟ್ ಆಲ್ಫಾ ತಗೊಳ್ಳೋಣ. ಆಲ್ಫಾ ತಗೊಂಡ್ರೆ ಕಾಟ್ ಡಿಗ್ರಿ ಅಥವಾ ಕಾಟ್ ಟೀಟಾದ ಅನುಪಾತ ಅಂತ ತಗೊಂಡ್ರೆ ಇದೇನಾಗುತ್ತೆ, ನಮಗೆ ಪಾರ್ಶ್ವಬಾಹು ಹಾಗೆಯೇ ಅಭಿಮುಖ ಬಾಹು. ಇಲ್ಲಿ ಪಾರ್ಶ್ವಬಾಹು ಆಲ್ಫಾ ಟಿ ತಗೊಂಡ್ರೆ ಇದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಇದು ಅಭಿಮುಖ ಬಾಹು ಆಗುತ್ತೆ. ಹಾಗೆಯೇ ಈ ಬಾಹು ಪಾರ್ಶ್ವಬಾಹು ಆಗುತ್ತೆ. ಹಾಗಾಗಿಬಿಟ್ಟು ಕಾಟ್ ಆಲ್ಫಾ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಎ ಬಿ ಬೈ ಅಭಿಮುಖ ಬಾಹು ಬಿ ಸಿ ಇಸ್ ಈಕ್ವಲ್ ಟು ನಮಗೆ ಬರ್ತಕ್ಕಂಥದ್ದು 6/8 ಬರ್ತಕ್ಕಂಥದ್ದು. ಇದು ಕಾಟ್ ಆಲ್ಫಾ ಆಯಿತು. ಕೋಸಿಗೆಂಟ್ ಟೀಟಾ ತಗೊಂಡ್ರೆ ಕೋಸಿಗೆಂಟ್ ಟೀಟಾ ಇಸ್ ಈಕ್ವಲ್ ಟು ಇದರ ಅನುಪಾತವನ್ನು ನಾವು ತಗೊಂಡ್ರೆ ಅಭಿಮುಖ ಬಾಹು ಬೈ ವಿಕರ್ಣ. ಇಲ್ಲಿ ಟೀಟಾಕ್ಕೆ ಇದು ಅಭಿಮುಖ ಬಾಹು ಆಗುತ್ತೆ, ಇದು ವಿಕರ್ಣ ಆಗುತ್ತೆ. ಹಾಗಾಗಿಬಿಟ್ಟು ಕೋಸಿಗೆಂಟ್ ಟೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಬಿ ಹಾಗೆಯೇ ವಿಕರ್ಣ ಎ ಸಿ. ಇದರ ಅನುಪಾತ ನಮಗೆ 6/10 ಆಗ್ತಕ್ಕಂಥದ್ದು. ಇದು ನಮಗೆ ಬೆಲೆಗಳನ್ನು ಕಂಡುಹಿಡಿತಕ್ಕಂಥದ್ದು. ಹಾಗೆಯೇ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಒಂದು ದಾಳವನ್ನು ಒಮ್ಮೆ ಉರುಳಿಸಿದಾಗ 2 ಮತ್ತು 6ರ ನಡುವಿನ ಸಂಖ್ಯೆಗಳನ್ನು ಪಡೆಯುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ಮೊದಲನೇದಾಗಿ ದಾಳ ಎಸ್ ಇಸ್ ಈಕ್ವಲ್ ಟು 1 2 3 4 5 6. ಇದು 6 ಫಲಿತ ಗಣಗಳು ಬರ್ತವೆ. ಇದನ್ನು NS ಅಂತ ಇಟ್ಕೊಳ್ಳೋಣ. ಹಾಗೆಯೇ 2 ಮತ್ತು 6ರ ಮಧ್ಯೆ ಬರ್ತಕ್ಕಂಥವು. 2 ಮತ್ತು 6ರ ಮಧ್ಯೆ ಅಂದರೆ 3 4 5 ಈ ಸಂಖ್ಯೆಗಳು ನಮಗೆ ಸಿಗ್ತಕ್ಕಂಥದ್ದು. ಹಾಗಾಗಿ ಎ ಇಸ್ ಈಕ್ವಲ್ ಟು 3 4 5 ಇಸ್ ಈಕ್ವಲ್ ಟು 3. ಇದು ಎನ್ ಆಫ್ ಎ ಅಂತ ತಗೊಳ್ಳೋಣ. ಹಾಗಾದರೆ ಸಂಭವನೀಯತೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ನಮಗೆ 3/6 ಇಸ್ ಈಕ್ವಲ್ ಟು 1/2 ಆಗ್ತಕ್ಕಂಥದ್ದು. ಹಾಗೆಯೇ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಈ ನೆಕ್ಸ್ಟ್ ಕ್ವಶನ್ನಲ್ಲಿ ಎ 2 6 ಮತ್ತು ಬಿ 2 6 ಬಿ 5 10 ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇದು 23 ಕ್ವಶನ್ನಲ್ಲಿ ಎ 2, 6 ಬಿ 5, 10 ಇದೆ. ಈ ಬೆಲೆಯನ್ನು ತಗೊಳ್ಳೋದಾದರೆ x1 y1 ಹಾಗೆಯೇ x2 y2. ಇಲ್ಲಿಗೆ ನಾವು ದೂರದ ಸೂತ್ರ ತಗೊಳ್ಳೋದಾದರೆ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5 ಮೈನಸ್ 2 x2 minus x1 y2 10 minus 6 whole square.
ಡಿ ಈಸ್ ಈಕ್ವಲ್ ಟು 5 ಕಳೆದ್ರೆ 3 ಸ್ಕ್ವೇರ್, ಇದು 4 ಸ್ಕ್ವೇರ್. ಡಿ ಈಸ್ ಈಕ್ವಲ್ ಟು 9 + 16. ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25. ಡಿ ಈಸ್ ಈಕ್ವಲ್ ಟು 5 ಚದುರ ಮಾನಗಳು ಅಥವಾ ಮಾನಗಳು ಅಂತ ತಗೋಬೋದು. ಇದು ಒಂದಾಯಿತು. ನೆಕ್ಸ್ಟ್ ಬಂತು 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಿ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 90 ಡಿಗ್ರಿ ಇರುವಂತೆ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು 24ನೇದು ಕೋನ, ಸ್ಪರ್ಶಕಗಳ ಕೋನ 80 ಡಿಗ್ರಿ ಅಂದರೆ ನಮಗೆ ಇದು ವೃತ್ತ, ಹಾಗೆಯೇ ಈ ಕಡೆದು ಸ್ಪರ್ಶಕ ಅಂತ ಇಟ್ಕೊಂಡ್ರೆ ಇದು ನಮಗೆ 80 ಡಿಗ್ರಿ ಬರಬೇಕು. ಹಾಗೆಯೇ ಸ್ಪರ್ಶಕಗಳ ನಡುವೆ ಇರ್ತಕ್ಕಂಥದ್ದು 90 ಡಿಗ್ರಿ, ಇದು 90 ಡಿಗ್ರಿ. ಆದರೆ ಈ ಕಡೆ ಇರುತ್ತೆ ಮಧ್ಯದಲ್ಲಿ, ಅಂದರೆ ಓ, ಇದನ್ನು ಎ, ಇದನ್ನು ಬಿ, ಇದನ್ನು ಪಿ ಅಂತ ಇಟ್ಕೊಂಡ್ರೆ ಈ ಕೋನದ ಅಳತೆ ನಮಗೆ 100 ಡಿಗ್ರಿ ಆಗಬೇಕು. ಯಾಕೆಂದರೆ 90 + 90 180 ಆಯಿತು. ಇದು ಆಲ್ರೆಡಿ 80 ಇದೆ, ಇನ್ನು ಉಳಿದಿರ್ತಕ್ಕಂಥದ್ದು 180. ಅಲ್ಲಿಗೆ 360 ಡಿಗ್ರಿ ನಮಗೆ ವೃತ್ತದ ಬರ್ತಕ್ಕಂಥದ್ದು. ಹಂಗಾಗಿ ಫಸ್ಟ್ ಒಂದು ವೃತ್ತ ಹೇಳ್ಕೊಳ್ಳೋಣ. 3 ಸೆಂಟಿಮೀಟರ್ದು ಆರ್ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ವೃತ್ತ ಹೇಳ್ಕೊಂಡು ಅದರಲ್ಲಿ ಕೋನ 80 ಡಿಗ್ರಿ ಅಂತಂದು ಹೇಳಿದರೆ ನೋಡೋಣ. ಇಲ್ಲಿ ನಾವು 3 ಸೆಂಟಿಮೀಟರ್ ವೃತ್ತವನ್ನು ಹೇಳ್ಕೊಳ್ಳೋಣ. ಇಲ್ಲಿ 3 ಸೆಂಟಿಮೀಟರ್ ವೃತ್ತ ಹೇಳಿದ್ರೆ ಇದು ಓ. ಹಾಗೆಯೇ ಇಲ್ಲೇನು ಮಾಡ್ಕೊಳ್ಳೋಣ, ಒಂದು ವ್ಯಾಸವನ್ನು ಹೇಳ್ಕೊಡ್ತೀನಿ ನಾನು. ಹಾಗೆಯೇ ಈ ಕೇಂದ್ರ ಬಿಂದುವಿನಿಂದ ಓ ಕೇಂದ್ರ ಬಿಂದುವಿನಿಂದ 100 ಡಿಗ್ರಿಯನ್ನು ಗೊತ್ತು ಮಾಡ್ಕೊಳ್ಳೋಣ. ನಾವು ಕೈವರದಲ್ಲಾದರೂ ಗೊತ್ತು ಮಾಡ್ಬೋದು, ಇಲ್ಲ ಕೋನ ಮಾಪಕದಲ್ಲಾದರೂ ಕೂಡ ತೊಗೋಬೋದು. ಇದು 100 ಡಿಗ್ರಿ ತೊಗೊಳ್ಳೋದಾದರೆ 110, ಇದು 100 ಡಿಗ್ರಿ. ಅಲ್ಲಿಗೆ ನಾನೇನು ಮಾಡ್ತೀನಿ, ಇದಕ್ಕೆ ಒಂದು ಕೋನವನ್ನು ಇಟ್ಕೊಂಡಿರೋದಕ್ಕೆ ರೇಖೆಯನ್ನು ಎಳ್ಕೊಳ್ತೀನಿ. ಇದು ಆಯಿತು. ಈಗ ಇದರಲ್ಲಿ ನಾನು ಸ್ಪರ್ಶಕವನ್ನು ಹೇಳ್ಕೊಳ್ಳೋದಾದರೆ ಮೊದಲನೇದಾಗಿ 100 ಡಿಗ್ರಿ ಇದೆ, ಇದಕ್ಕೆ ಅರ್ಧ ವೃತ್ತ ಹೇಳ್ಕೊಳ್ತೀನಿ. ಹಾಗೆಯೇ ಇಲ್ಲಿದ್ದ ಒಂದು ಕಂಸ, ಹಾಗೆಯೇ ಇಲ್ಲಿದ್ದ ಒಂದು ಕಂಸವನ್ನು ಎಳಿತೀನಿ. ಈ ಎರಡೂ ಛೇದಿಸಿರ್ತಕ್ಕಂಥ ಬಿಂದುವಿನಿಂದ ಒಂದು ಕಂಸವನ್ನು ಹೇಳ್ಕೊಂಡು ಇದನ್ನು ಕೂಡ ತಗೊಳ್ತೀನಿ. ಆವಾಗ ನನಗೆ ಇದು ಒಂದು ಸ್ಪರ್ಶಕ ಆಗ್ತಕ್ಕಂಥ ಬಿಂದು ಬರುತ್ತೆ. ಇದನ್ನು ನಾನು ಬಿ ಅಂತ ಇಟ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಬಿಂದುವಿನಲ್ಲಿ, ಅಂದರೆ ಎ ಬಿಂದುವಿನಲ್ಲಿ ಒಂದು ಅರ್ಧ ವೃತ್ತವನ್ನು ಎಳ್ಕೊಳ್ತೀನಿ. ಇಲ್ಲಿದ್ದ ಒಂದು ಸ್ಪರ್ಶಕ ಇಲ್ಲಿದ್ದ ಒಂದು ಕಂಸಕ, ಹಾಗೆಯೇ ಅಲ್ಲಿಂದ ಮುಂದೆ ಒಂದು ಕಂಸಕ, ಇದು ಒಂದು ಕಂಸವನ್ನು ಎಳ್ಕೊಳ್ಳೋಣ. ಅಲ್ಲಿಗೆ ನಮಗೆ ಇವೆರಡು ಛೇದಿಸಿರ್ತಕ್ಕಂಥ ಬಿಂದು ಸಿಗುತ್ತೆ. ಇದನ್ನು ಎ ಅಂತ ಇಟ್ಕೊಳ್ಳೋಣ, ಇದನ್ನು ಪಿ ಅಂತ ತಗೊಳ್ಳೋಣ. ಹಾಗಾದರೆ ಇದು 80 ಡಿಗ್ರಿ ಇದೆಯಾ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಇದು ನಮ್ಮದು 80 ಡಿಗ್ರಿ ಅಳತೆಯಲ್ಲಿ ಸಿಗ್ತಕ್ಕಂಥದ್ದು. ಹಾಗೆಯೇ ಇದು 100 ಡಿಗ್ರಿ ಅಳತೆಯಲ್ಲಿ ಸಿಗ್ತಕ್ಕಂಥದ್ದು. ಇದು 80, ಇದು 100, ಹಾಗೆಯೇ ಇದು 90, ಇದು 90 ಡಿಗ್ರಿ. ಇದು ನಮ್ಮದು ಸ್ಪರ್ಶಕದ ರಚನೆಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ತಗೊಳ್ಳೋಣ. ಇದು ಇನ್ನೊಂದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ 3x² 4x - 7 ಅನ್ನು ಜಿ ಆಫ್ ಎಕ್ಸ್ ಎ ಮೈನಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ನಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಅಂದರೆ
ಪಿ ಆಫ್ ಎಕ್ಸ್ is equal to x cube minus 3x square plus 4x minus 7 g of x is equal to x minus 1. ಇಲ್ಲಿ q of x ನ ಬೆಲೆ ಎಷ್ಟು, r of x ನ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಭಾಗಿಸ್ಬಿಡೋಣ. ಭಾಗಿಸಿದಾಗ x cube minus 3x square plus 4x minus 7 ಹಾಗೆಯೇ ಎಕ್ಸ್ ಮೈನಸ್ 1. ಇಲ್ಲಿ ಎಕ್ಸ್ ಕ್ಯೂಬ್ ಇರೋದ್ರಿಂದ ಮೊದಲನೇ ಪದ ಕ್ಯಾನ್ಸಲ್ ಆಗಬೇಕು, ಎಕ್ಸ್ ಸ್ಕ್ವೇರ್ ತೊಗೊಳ್ಳೋಣ. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್, ಚಿಹ್ನೆ ಬದಲಾವಣೆ ಆಗುತ್ತೆ, ಮೈನಸ್ಸು ಪ್ಲಸ್ಸು, ಮೈನಸ್ 2x ಸ್ಕ್ವೇರ್ ಪ್ಲಸ್ 4x. ನೆಕ್ಸ್ಟು ಮೈನಸ್ 2x, ಮೈನಸ್ 2x ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್, 2 1 2 ಪ್ಲಸ್ ಮೈನಸ್ ಕ್ಯಾನ್ಸಲ್ 2x ಮೈನಸ್ 7. ಈಗ ಪ್ಲಸ್ 2 ತೊಗೊಳ್ಳೋಣ. 2 ಇಂಟು ಎಕ್ಸು 2x ಮೈನಸ್ 2 1 2 ಮೈನಸ್ ಪ್ಲಸ್ ಕ್ಯಾನ್ಸಲ್, ಉಳಿದದ್ದು ಮೈನಸ್ 5. ಅಲ್ಲಿಗೆ ಕ್ಯೂ ಆಫ್ ಎಕ್ಸ್ ಎಕ್ಸ್ ಸ್ಕ್ವಯರ್ ಮೈನಸ್ 2x ಪ್ಲಸ್ 2 ಆರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 5. ಇದು ನಮ್ಮ ಬೆಲೆಯಲ್ಲಿ ತಗೊಳ್ತಕ್ಕಂಥದ್ದು. ಇದು ನಮ್ಮದು 25ನೇ ಕ್ವಶನ್ನಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ನೋಡೋಣ. ನೆಕ್ಸ್ಟ್ ಒಂದು 3 ಅನುಕ್ರಮ ಧನ ಪೂರ್ಣಾಂಕಗಳಲ್ಲಿ ಮೊದಲನೆಯದರ ವರ್ಗ ಉಳಿದೆರಡವುಗಳ ಗುಣಲಬ್ಧಗಳ ಮೊತ್ತವು 154 ಆದರೆ ಆ ಪೂರ್ಣಾಂಕಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. 26ನೇದರಲ್ಲಿ ಮೊದಲನೆಯ ಪೂರ್ಣಾಂಕ ಅಥವಾ ಮೊದಲನೆಯ ಸಂಖ್ಯೆ ಅಂತ ತಗೊಂಡ್ರೆ ಎಕ್ಸು ಅನುಕ್ರಮ ಸಂಖ್ಯೆ, ಹಾಗೆಯೇ ಎರಡನೆಯ ಸಂಖ್ಯೆ ಅಂತ ಇಟ್ಕೊಂಡ್ರೆ ಎಕ್ಸ್ ಪ್ಲಸ್ 1, ಮೂರನೇ ಸಂಖ್ಯೆ ತಗೊಂಡ್ರೆ ಎಕ್ಸ್ ಪ್ಲಸ್ 2. ಪ್ರಶ್ನೆಯ ಪ್ರಕಾರ ತಗೊಳ್ಳೋದಾದರೆ ಮೊದಲನೆಯದರ ವರ್ಗ ಎಕ್ಸ್ ಸ್ಕ್ವಯರ್, ಉಳಿದೆರಡವುಗಳ ಗುಣಲಬ್ಧ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2, ಇವುಗಳ ಮೊತ್ತವು ಎಷ್ಟು ಬರುತ್ತೆ ಅಂತ ಹೇಳ್ತಾನೆ, 154 ಅಂತ ತಗೊಳ್ತಾನೆ. ಹಾಗಾದರೆ ಇದು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು 2x ಪ್ಲಸ್ 1 ಇಂಟು ಎಕ್ಸ್ 2 1 2 ಈಸ್ ಈಕ್ವಲ್ ಟು 154. ಅಲ್ಲಿಗೆ 2x ಸ್ಕ್ವಯರ್ ಪ್ಲಸ್ 3x, ಇದು ಹೊರಗಡೆ ಬಂದರೆ 152 ಈಸ್ ಈಕ್ವಲ್ ಟು 0 ಆಯಿತು. ಯಾಕೆಂದರೆ 154 ಇದು ಮೈನಸ್ ಆಗುತ್ತೆ, ಇದು 2 ಇದೆ, ಅಲ್ಲಿ 152 ಆಯಿತು. ಹಾಗಾದರೆ ಎ ಬೆಲೆ 2, ಬಿ ಬೆಲೆ 3, ಸಿ ಬೆಲೆ 152 ಆಯಿತು. ನಮಗೆ ಇಲ್ಲಿ ಮೊದಲನೇ ಮಧ್ಯದ ಪದವನ್ನು ವಿಭಜಿಸಿ ನಾವು ಅಪವರ್ತನ ಮಾಡಿಕೊಳ್ಳೋಣ. ಮಧ್ಯದ ಪದವನ್ನು ವಿಭಜಿಸಿದರೆ ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು 152 ಎರಡಲೆ 4, 5 2 10, 2 1 2 304 ಬರುತ್ತೆ. ಈ ಗುಣಲಬ್ಧ ಅಂದರೆ ಎ ಇಂಟು ಸಿ. ಹಾಗೆಯೇ ಎ ಪ್ಲಸ್ ಸಿ 3 ಬರಬೇಕು. ಆದಮೇಲೆ ಅಲ್ಲಿ ನಾವೇನು ಮಾಡ್ಬೋದು, 15 ಇಂಟು 12 ತೊಗೋಬೋದು. 12 ಇಲ್ಲಿ 60, 6 12 ಅಂದರೆ 12. ಹಾಗೆಯೇ ಇಲ್ಲಿ ಬೆಲೆಯನ್ನು ತೊಗೊಳ್ಳೋದು 5 2 10, 2 1 2 1 6 2 1 2 ತಗೊಳ್ಳೋಣ. ಇದು ನಮಗೆ ಬರ್ತಕ್ಕಂಥ ಬೆಲೆ 16 ಮತ್ತು 19. ಅಲ್ಲಿಗೆ 9 6 54, 9 1 9, 1 6 1 1 ಅಲ್ಲಿಗೆ ನಮಗೆ 4 ಬೆಲೆ ಬರ್ತಕ್ಕಂಥದ್ದು 16 9 ಅಂತಂದೇಳಿ ತಗೊಳ್ಳೋಣ. ಇಲ್ಲಿ ಬೆಲೆಯಲ್ಲಿ 304 ಅಂತ ಇಟ್ಕೊಂಡ್ರೆ 304 ನಾವು ಅಪವರ್ತನ ತಗೊಳ್ಳೋಣ. 2 1 2 5 2 2 2 7 2 6, ಹಾಗೆಯೇ 2 3 2 8 2 19. ಅಲ್ಲಿಗೆ 19 ಇಂಟು 2 4 4 2 8
8 16. ಅಲ್ಲಿಗೆ 19 8 16 ಅಂತ ತೊಗೊಂಡ್ರೆ 9 6 54, 5 ಸ್ಕಾರ 1 6, 5 11, 9 1 0 304 ಆಯಿತು. ಇದನ್ನೇ 2x² 19x ಮೈನಸ್ 16x ಮೈನಸ್ 152 = 0. ಅಲ್ಲಿಗೆ ಎಕ್ಸ್ ಕಾಮನ್ ತೆಗೆದ್ರೆ 2x + 19 ಆಯಿತು. ಹಾಗೆಯೇ 8 ಕಾಮನ್ ತೆಗೆಯೋಣ, ಯಾಕೆಂದರೆ ಇಲ್ಲಿ ನಮಗೆ ಬೇಕಾಗಿರೋದು 2x ಇದೆ. 8 2 16 + 19 = 0. ಅಲ್ಲಿಗೆ 2x + 19 x ಮೈನಸ್ 8 = 0. ಅಲ್ಲಿಗೆ 2x -19 x -19 -2 ಈ ಬೆಲೆ ನಮಗೆ ಬರಲ್ಲ. ಹಾಗೆಯೇ x - 8 = 0, x = 8 ಆಯಿತು. ಅಲ್ಲಿಗೆ x ಬೆಲೆ 8, ಇನ್ನೊಂದ್ರ ಬೆಲೆ 8 + 1 = 9, ಹಾಗೆಯೇ 8 + 2 = 10. ಅಲ್ಲಿ ತೊಗೊಂಡ್ರೆ x² ಅಂದರೆ 8² + 8 + 1 ಹಾಗೆಯೇ 8 + 2 = 154. 64 9 × 10 ಅಲ್ಲಿಗೆ 64 + 19 90. ಅಲ್ಲಿ ಕೂಡಿದರೆ 4 9 6 15 ಇದು ನಮಗೆ ಬೆಲೆಗಳು ಸಿಗ್ತಕ್ಕಂಥದ್ದು. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಬೆಲೆಯನ್ನು ಪ್ರಶ್ನೆಗಳನ್ನು ತಗೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.